ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಸಾಮಾಜಿಕ ನ್ಯಾಯ ಇದು ನಮ್ಮ ಆದ್ಯತೆ. ಹೋರಾಟವೇ ಬದುಕು, ಅಭಿವೃದ್ಧಿಯೇ ಮಂತ್ರ. ಈ ಸಾಲುಗಳಿಗೆ ಜೀವಂತ ಉದಾಹರಣೆ ಜನಮೆಚ್ಚಿದ ನಾಯಕ ಶ್ರೀ ಬಿಎಸ್ ಯಡಿಯೂರಪ್ಪನವರು. 1940ರ ದಶಕ ಮಂಡ್ಯ ಜಿಲ್ಲೆಯ ಬೂಕನಕೆರೆ ಎಂಬ ಹಳ್ಳಿಯಲ್ಲಿ ರೈತನ ಮಗನಾಗಿ ಜನಿಸಿ ಸಂಘ ಶಿಕ್ಷಣ ಪಡೆದು ಶಿಕಾರಿಪುರದಲ್ಲಿ ಆರ್ಎಸ್ಎಸ್ ಕಾರ್ಯವಾಹರಾಗಿದ್ದ ಆ ಯುವಕ ಇಡೀ ದಕ್ಷಿಣ ಭಾರತದ ರಾಜಕೀಯ ಭೂಪಟವನ್ನೇ ಬದಲಿಸುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಬಿಎಸ್ವೈ ಎಂದರೆ ಕೇವಲ ನಾಯಕನಲ್ಲ, ಶೂನ್ಯದಿಂದ ಪಕ್ಷ ಕಟ್ಟಿದ ಸಂಘಟನಾ ಚತುರ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಕಮಲ ಅರಳಿಸಿದ ಕಮಲಾಧಿಪತಿ ಹಾಗೂ ನೈತಿಕ ರಾಜಕಾರಣದ ರೂವಾರಿ. ಅವರು ತೋರಿದ ರಾಜಕೀಯ ಮುತ್ಸದ್ದಿತನ ಮತ್ತು ಜನಪರ ಕಾಳಜಿ ಇಂದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಅವರ ಹೋರಾಟದ ಕಿಚ್ಚು ಪ್ರತಿ ಕಾರ್ಯಕರ್ತರಿಗೆ ಪ್ರೇರಣೆಯಾಗಿ ಜ್ವಲಿಸುತ್ತಿದೆ. ಇಂದು ಕರ್ನಾಟಕದಲ್ಲಿ ಬಿಜೆಪಿ ಒಂದು ದೈತ್ಯ ಶಕ್ತಿಯಾಗಿ ಬೆಳೆದು ನಿಂತಿದೆ ಎಂದರೆ ಅದಕ್ಕೆ ಬಿಎಸ್ ಯಡಿಯೂರಪ್ಪನವರ ಅದಮ್ಯ ಸಂಘಟನಾ ಚತುರತೆ ಹಾಗೂ 5 ದಶಕಗಳ ಹೋರಾಟಗಳೇ ಮೂಲ ಪ್ರೇರಣೆ. ಅನೇಕ ಹಿರಿಯ ನಾಯಕರೊಂದಿಗೆ ರಾಜ್ಯದ ಪ್ರತಿಯೊಂದು ಹಳ್ಳಿಗಳಿಗೂ ಪಕ್ಷದ ಸಿದ್ಧಾಂತವನ್ನು ತಲುಪಿಸಿದ ಛಲದಂಕ ಮಲ್ಲ ಬಿಎಸ್ವೈ. ತಮ್ಮ ಅಚಲ ನಾಯಕತ್ವದ ಮೂಲಕ ಬಿಜೆಪಿಯನ್ನು ಅಜೇಯ ಶಕ್ತಿಯನ್ನಾಗಿ ರೂಪಿಸಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ಕೀರ್ತಿ ಅಕ್ಷರಶಃ ಬಿಎಸ್ ಯಡಿಯೂರಪ್ಪನವರಿಗೆ ಸಲ್ಲುತ್ತದೆ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಬಳ್ಳಾರಿ ಜೈಲು ಸೇರಿದ್ದರಿಂದ ಹಿಡಿದು ಸೈಕಲ್ ಏರಿ ಹಳ್ಳಿ ಸುತ್ತಿ ಪಕ್ಷ ಸಂಘಟಿಸಿದವರೆಗೆ ಇವರ ಶ್ರಮ ಅಪಾರ. ಎಲ್ಲ ರಾಜ್ಯಗಳಲ್ಲೂ ಕೂಡ ಸಂಘಟನೆ ಇದ್ದೇ ಇರುತ್ತೆ, ಅದರಲ್ಲೇನು ಇರಲ್ಲ ಅಂತ ಏನಿಲ್ಲ. ಇಲ್ಲಿ ಮಾತ್ರ ನಾವು ಉತ್ತುಂಗಕ್ಕೆ ತಲುಪಿದ್ರೆ ಅದು ಈ ರಾಜ್ಯದಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ಅಲ್ಲಿ ಯಡಿಯೂರಪ್ಪನವರು ಇಲ್ಲ. 1983ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆ ಪ್ರವೇಶಿಸಿದ ಇವರು ನಂತರ ಬಗರ್ ಹುಕುಂ ಹೋರಾಟದ ಮೂಲಕ ರೈತರ ಪಾಲಿನ ಆಶಾಕಿರಣರಾದರು. ಕೂಲಿಗಾಗಿ ಕಾಳು ಯೋಜನೆಯ ದುರುಪಯೋಗದ ವಿರುದ್ಧ ಸಿಡಿದೆದ್ದರು. ಅಂದು ಸರ್ಕಾರ ರೈತರ ಸಿ ಮತ್ತು ಡಿ ವರ್ಗದ ಜಮೀನನ್ನು ಕಿತ್ತುಕೊಂಡು ಅರಣ್ಯ ಇಲಾಖೆಗೆ ವರ್ಗಾಯಿಸಲು ಮುಂದಾದಾಗ ರೈತರ ಪರವಾಗಿ ಬೃಹತ್ ಜಾಥಾ ಮತ್ತು ಧರಣಿ ನಡೆಸಿದರು. ಇವರ ಪ್ರಬಲ ಹೋರಾಟಕ್ಕೆ ಮಣಿದ ಸರ್ಕಾರ ಸದನದಲ್ಲಿ ಮಂಡಿಸಿದ್ದ ವಿಧೇಯಕವನ್ನೇ ವಾಪಸ್ ಪಡೆಯುವಂತಾಯಿತು. ಯಡಿಯೂರಪ್ಪಜಿನೇ उन्होंने अपना जीवन गरीबों के कल्याण के लिए, किसानों के कल्याण के लिए समर्पित किया. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜಕ್ಕೆ ಆದ ಅಪಮಾನದ ವಿರುದ್ಧ ಯಡಿಯೂರಪ್ಪನವರು ಗುಡುಗಿದರು. ಧ್ವಜ ರಕ್ಷಣಾ ಸಮಿತಿಯ ನೇತೃತ್ವ ವಹಿಸಿ ಸರ್ಕಾರವೇ ಅಲ್ಲಿ ಧ್ವಜ ಹಾರಿಸಬೇಕೆಂದು ಆಗ್ರಹಿಸಿದರು. ಇವರ ಛಲಕ್ಕೆ ಮಣಿದ ಸರ್ಕಾರ ಅದೇ ಜಾಗದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿತು. ವಿಧಾನಸಭೆಯಲ್ಲಿ ಅವರ ಧ್ವನಿ ಮೊಳಗಿದರೆ ಅದು ಸಿಂಹ ಘರ್ಜನೆ. ಸಭಾಪೀಠಕ್ಕೆ ಗೌರವ ನೀಡುತ್ತಲೇ ಅನ್ಯಾಯದ ವಿರುದ್ಧ ಅವರು ಗುಡುಗುವ ರೀತಿ ಅಪ್ರತಿಮ. ಸದನದಲ್ಲಿ ಯಡಿಯೂರಪ್ಪನವರು ಜನಸಾಮಾನ್ಯರ ಧ್ವನಿಯಾಗಿ ಅಬ್ಬರಿಸುತ್ತಿದ್ದರೆ ಹೊರಗಡೆ ಜನ ಹೆಮ್ಮೆಯಿಂದ ಬೀಗುತ್ತಿದ್ದರು. ಕರ್ನಾಟಕ ರಾಜಕಾರಣದಲ್ಲಿ ಒಂದು ಮಾತಿದೆ, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಎಂದು. ಈ ಮಾತಿಗೆ 5 ದಶಕಗಳ ಕಾಲದ ಆ ಸೌಧದ ಗೋಡೆಗಳೇ ಸಾಕ್ಷಿಯಾಗಿ ನಿಂತಿವೆ. ಅಧಿಕಾರ ಸಿಗಲಿ ಬಿಡಲಿ, ಜನರಿಗಾಗಿ ಪ್ರಾಣ ಕೊಡ್ತಾನೆ. ವಿರೋಧ ಪಕ್ಷದ ನಾಯಕರಾಗಿ ಸಂಘರ್ಷದ ಹಾದಿಯಲ್ಲೇ ಅಪ್ರತಿಮ ಸಾಧನೆ ಮಾಡಿದವರು ಶ್ರೀ ಬಿಎಸ್ ಯಡಿಯೂರಪ್ಪನವರು. ಜನಪ್ರಿಯತೆಯ ಶಿಖರಕ್ಕೇರಿ ಮುಖ್ಯಮಂತ್ರಿಯಾದ ನಂತರ ಅವರು ನಾಡಿಗೆ ನೀಡಿದ ಕೊಡುಗೆಗಳು ಇಂದಿಗೂ ಪ್ರತಿ ಮನೆ ಮಾತಾಗಿವೆ. ನಾನು ಗೋಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ. ದೇಶದಲ್ಲೇ ಮೊದಲ ಬಾರಿಗೆ ಕೃಷಿ ಬಜೆಟ್ ಮಂಡಿಸಿ ಇತಿಹಾಸ ಬರೆದವರು ಯಡಿಯೂರಪ್ಪನವರು. ಶೂನ್ಯ ಬಡ್ಡಿಯ ಸಾಲ, ಉಚಿತ ವಿದ್ಯುತ್ ಹಾಗೂ ಸಾವಯವ ಕೃಷಿಗೆ ಇವರು ನೀಡಿದ ಉತ್ತೇಜನ ಇಂದಿಗೂ ರೈತರಿಗೆ ವರದಾನ. ಹಳ್ಳಿಗಳ ಅಭಿವೃದ್ಧಿಗೆ ಹೊಸ ರೂಪ ನೀಡಿದ ಗ್ರಾಮೀಣಾಭಿವೃದ್ಧಿಯ ಅಪ್ರತಿಮ ಹರಿಕಾರ. ಬಡತನದ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟುವುದೇ ಹೊರೆ ಎನ್ನುತ್ತಿದ್ದ ಕಾಲದಲ್ಲಿ ಹೆಣ್ಣು ಮನೆಯ ಭಾಗ್ಯಲಕ್ಷ್ಮಿ ಎಂದು ಹೊಸ ಭರವಸೆ ನೀಡಿದವರು ಯಡಿಯೂರಪ್ಪನವರು. ಇವರು ತಂದ ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ಗಳು ಇಂದು ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಆಸರೆಯಾಗಿ ಮನೆ ಮನೆಗೆ ತಲುಪಿವೆ. ಲಕ್ಷಾಂತರ ವಿದ್ಯಾರ್ಥಿಗಳ ಕನಸಿಗೆ ರೆಕ್ಕೆ ನೀಡಿದ
ಉಚಿತ ಬೈಸಿಕಲ್ ವಿತರಣೆ ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಕ್ರಾಂತಿಯನ್ನೇ ಮಾಡಿದೆ. ಮಂತ್ರಾಲಯ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಭೀಕರ ಪ್ರವಾಹ ಉಂಟಾದಾಗ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಧೈರ್ಯ ತುಂಬಿ ಪುನರ್ವಸತಿ ಕಲ್ಪಿಸಿದ ನಂತರ ಅವರೊಂದಿಗೆ ದೀಪಾವಳಿ ಆಚರಿಸಿದರು. ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ 5 ಲಕ್ಷ ರೂಪಾಯಿವರೆಗೆ ಮನೆ ನಿರ್ಮಾಣಕ್ಕೆ ಪರಿಹಾರ ಘೋಷಿಸಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಸಮರೋಪಾದಿಯಲ್ಲಿ ಬಿಡುಗಡೆ ಮಾಡಿದರು. ಈ ಸತ್ಕಾರ್ಯವನ್ನು ನೆನೆದು ಮಂತ್ರಾಲಯದ ಶ್ರೀಗಳೇ ಯಡಿಯೂರಪ್ಪನವರನ್ನು ಆಪತ್ ಬಾಂಧವ ಎಂದು ಕರೆದಿದ್ದು ಅವರ ಜನಸೇವೆಯ ಮುಕುಟಕ್ಕೆ ಸಂದ ಗೌರವ. ಪ್ರಧಾನಿ ಮೋದಿಯವರ ಕಿಸಾನ್ ಸಮ್ಮಾನ್ ಯೋಜನೆಯ 6,000 ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರದ ಬೊಕ್ಕಸದಿಂದ 4,000 ರೂಪಾಯಿ ಸೇರಿಸಿ ಒಟ್ಟು 10,000 ರೂಪಾಯಿಗಳನ್ನು ರೈತರ ಖಾತೆಗಳಿಗೆ ನೇರವಾಗಿ ಹಣ ತಲುಪಿಸಿದ ರೈತ ಬಂಧು ಯಡಿಯೂರಪ್ಪನವರು. ಕೋವಿಡ್ ಮಹಾಮಾರಿಯ ಕಠಿಣ ಕಾಲದಲ್ಲಿ ಯಡಿಯೂರಪ್ಪನವರು ತೋರಿದ ದಕ್ಷತೆ ಅನನ್ಯ. ಲಾಕ್ಡೌನ್ನಿಂದ ಕಂಗೆಟ್ಟಿದ್ದ ಶ್ರಮಿಕ ವರ್ಗಕ್ಕೆ ವಿಶೇಷ ಪ್ಯಾಕೇಜ್ ನೀಡಿ ಆಸರೆಯಾದರು. ತಮಗೆ ಸೋಂಕು ತಗುಲಿ ಆಸ್ಪತ್ರೆಯಲ್ಲಿದ್ದಾಗಲೂ ವಿಶ್ರಮಿಸದೆ ಅತಿ ವೇಗವಾಗಿ ಲಸಿಕೆ ವಿತರಿಸಿ ರಾಜ್ಯವನ್ನು ರಕ್ಷಿಸುವ ಮೂಲಕ ಮಾದರಿ ಆಡಳಿತ ನೀಡಿದರು. ನಾನು ನಿನ್ನೆಯಿಂದಲೇ ನಮ್ಮ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೇನೆ. ಸರ್ಕಾರಿ ಕಚೇರಿ ಕೆಲಸಗಳು ಯಾವುದೇ ಅಡ್ಡಿ ಆತಂಕ ಆಗ್ಕೊಡ್ದು ಅಂತ ಹೇಳಿ ಈಗಲೂ ಬೆಳಿಗ್ಗೆ ನಮ್ಮೆಲ್ಲ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಯಾರು ಆತಂಕಗೊಳಗಾಗುವಂತ ಅಗತ್ಯ ಇಲ್ಲ. ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಕೇವಲ ವ್ಯಕ್ತಿಯಲ್ಲ, ರಾಜ್ಯ ರಾಜಕಾರಣದ ದೈತ್ಯ ಶಕ್ತಿ, ರೈತರ ಆಶಾಕಿರಣ ಹಾಗೂ ಗ್ರಾಮೀಣ ಸಬಲೀಕರಣದ ಹೆಗ್ಗುರುತು. ಇಂದಿಗೂ ಅವರ ಮಾರ್ಗದರ್ಶನ, ನಡೆನುಡಿ ಪಕ್ಷದ ಕಾರ್ಯಕರ್ತರಿಗೆ ಸ್ಫೂರ್ತಿಯೂ ಹೌದು, प्रेरक शक्तियों हौदु। येदियुरप्पा जी आज भी हमारे नेता है, सेंट्रल पार्लियामेंट्री बोर्ड के सक्रिय सदस्य है और आज भी मुझसे भी ज्यादा ऊर्जा के साथ अगर कोई कर्नाटक में भाजपा की सरकार बनाने के लिए मेहनत और प्रयास कर रहा है तो वो श्री येदियुरप्पा जी। ನಾಡಿನ ಜನರ ದನಿಯಾಗಿ 5 ದಶಕಗಳಿಗಿಂತಲೂ ಹೆಚ್ಚು ಕಾಲ ಸೇವೆ ಸಲ್ಲಿಸುತ್ತಿರುವ ಶ್ರೀ BS ಯಡಿಯೂರಪ್ಪನವರಿಗೆ ಅಸಂಖ್ಯಾತ ಬಿಜೆಪಿ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು.